ಫಸ್ಟ್ ಕ್ವಶನ್ ಕೇಳಿದ್ದೆ ಇಲ್ಲಿ ಕಾವ್ಯ ಅವ್ರಿಗೆ. ಈ ಒಂದು ಪ್ರಶ್ನೆ ಕೇಳಲೇಬೇಕಿತ್ತು, ಯಾಕಂದ್ರೆ ಕೆಲವೊಬ್ರು ತುಂಬಾ ಇಲ್ಲಿ ಈಸಿಯಾಗಿ ತಗೊಂಡ್ಬಿಡ್ತಾರೆ. ಯಾಕಂದ್ರೆ ನಾವ್ ಏನೇ ಮಾಡಿದ್ರು ಕೂಡ ಕರೆಕ್ಟು ಅಂತ ಅನ್ಸ್ಬಿಡುತ್ತಲ್ವಾ. ಅದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಏನೇ ತಪ್ಪಾಗಿದ್ರು ಕೂಡ ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೆಲವೊಂದ್ಸತಿ ಜಾಸ್ತಿ ಕ್ಲಾಸಸ್ ಸಿಗುತ್ತೆ ಅಂತಾರಲ್ಲ ಈ ಒಂದು ವಿಚಾರಕ್ಕೆ. ಇಲ್ಲಿ ಈ ಒಂದು ವಿಚಾರ ಚರ್ಚೆ ಮಾಡಿರ್ಲಿಲ್ಲ ಅಂತ ಅಂದಿದ್ರೆ, ಇಲ್ಲ ಇವರು ಮನೆ ಮಗ, ಇವರು ಮನೆ ಮಗಳು, ಇವ್ರಿಗೆ ಇಲ್ಲಿ ಫೇವರಿಸಮ್ ನಡೀತದೆ ಅಂತ ಅಂದ್ಬಿಟ್ಟು ಕೆಲವೊಬ್ಬರಿಗೆ ಅನಿಸ್ತಿತ್ತು. ಅದಕ್ಕೆ ಇಲ್ಲಿ ಫಸ್ಟಿಗೆ ಕೇಳಿದ ಕ್ವಶನ್ ಏನಪ್ಪಾ ಅಂತಂದ್ರೆ ಫ್ಯಾಮಿಲಿ ವೀಕ್ ಹೇಗಿತ್ತು ಅಂತ ಅಂದ್ಬಿಟ್ಟು. ಅದಕ್ಕೆ ಕಾವ್ಯ ಅವ್ರು ಏನ್ ತಪ್ಪು ಮಾಡಿದ್ರು ಅದ್ರ ವಿಟಿ ಕೂಡ ಇಲ್ಲಿ ಪ್ಲೇ ಮಾಡಿದ್ರು. ಯಾಕಂದ್ರೆ ಕೆಲವೊಂದು ವಿಚಾರಗಳು ಇಲ್ಲಿ ಇವಾಗ ಏನ್ ನಾವು ಲೈವ್ ಅಲ್ಲಿ ನೋಡಿರ್ತೀವಿ ಮತ್ತೆ ಎಪಿಸೋಡ್ ಅಲ್ಲಿ ನೋಡಿರ್ತೀವಿ, ಅದನ್ನು ಬಿಟ್ಟು ಕೂಡ ಇಲ್ಲಿ ಮಾತಾಡಿದ್ರು. ತುಂಬಾ ವಿಚಾರಗಳು ಇದೆ ಅಂತ ಕೂಡ ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಹೇಳಿದ್ರು. ಬಟ್ ವಿಟಿಲಿ ನೋಡಿ ಏನೆಲ್ಲ ಮಾತಾಡಿದ್ರು ಅಂತ ಅಂದ್ಬಿಟ್ಟು. ಅಲ್ಲಿ ಬೆಡ್ರೂಮ್ ಅಲ್ಲಿ ಇದ್ರು ಕೂಡ ಅದೇ ಮಾತಾಡಿದ್ರು, ಲಿವಿಂಗ್ ಏರಿಯಾದಲ್ಲಿ ಬಂದ್ರು ಕೂಡ ಅದೇ ಮಾತಾಡಿದ್ರು, ಮತ್ತೆ ಇಲ್ಲಿ ಗಾರ್ಡನ್ ಏರಿಯಾದಲ್ಲಿ ಬಂದ್ರು ಕೂಡ ಇಲ್ಲಿ ಅದೇ ಮಾತಾಡಿದ್ರು. ಅದಕ್ಕೋಸ್ಕರನೇ ಇಲ್ಲಿ ಹೇಳಿದ್ದು, ಇಷ್ಟು ಬೇಗ ಏನ್ ಫ್ಯಾಮಿಲಿ ಬಂದಿರುತ್ತೆ, ಬಿಗ್ ಬಾಸ್ ಇತಿಹಾಸದಲ್ಲೇ ಇಲ್ಲಿ ಇರ್ಲಿಲ್ಲ, ಹೊರಗಡೆ ಕಳ್ಸಿದ್ದು, ಸ್ವಲ್ಪ ಹೊತ್ತೇ ಇದ್ರು, ಈಚೆ ಕಳ್ಸಿದ್ರು, ಮತ್ತೆ ಕಳ್ಸಿದ್ರಲ್ಲ ಓಕೆ, ಯಾಕಂದ್ರೆ ಅವ್ರಿಗೆ ಬೇಜಾರಾಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಮತ್ತೆ ಇಲ್ಲಿ ಆ ತರ ಒಂದು ಆಪರ್ಚುನಿಟಿ ಮಾಡಿಕೊಟ್ಟಿದ್ದು. ಇಲ್ಲಿ ಕಾವ್ಯ ಅವ್ರದ್ದು ಮೇನ್ ಆಗಿ ತಪ್ಪಿತ್ತು. ಹೊರಗಡೆ ವಿಚಾರಗಳೆಲ್ಲ ಕೂಡ ಇವಾಗ ನಿಮ್ಗೆ ಗೊತ್ತಾಗಿದೆ. ಯಾಕೆ ಇಷ್ಟು ಸಂಕ್ಷಿಪ್ತವಾಗಿ ಇಲ್ಲಿ ಹೇಳಿದ್ರು ಅಂತ ಗೊತ್ತಿಲ್ಲ. ಯಾಕಂದ್ರೆ ಎಲ್ಲಾ ಮ್ಯಾಟ್ರ್ ಹೊರಗಡೆ ಏನೆಲ್ಲ ನಡೆದಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಅವ್ರ ತಮ್ಮವ್ರು ಏನ್ ಹೇಳಿದ್ರು ಆ ಎಲ್ಲಾ ಮ್ಯಾಟ್ರನ್ನು ಕೂಡ ಇಲ್ಲಿ ಕಾವ್ಯ ಅವ್ರಿಗೆ ಹೇಳ್ಬಿಟ್ರು. ಅವ್ರ ತಮ್ಮವರು ನಿಜವಾಗ್ಲೂ ಈ ತರ ಹೇಳ್ತಾರೆ ಅಂತ ಗೊತ್ತಿದ್ರೆ ಆತರ ಕರೆಸ್ಲೇಬಾರ್ದು ಅಂತ ಅನ್ಕೊಂತೀನಿ. ಯಾಕಂದ್ರೆ ಅದರಿಂದ ಡ್ಯಾಮೇಜ್ ಆಗಿದ್ದು ಕಾವ್ಯ ಅವ್ರಿಗೆನೆ. ಇಲ್ಲಿ ಕಾವ್ಯ ಅವ್ರದ್ದು ತಪ್ಪಿದೆ, ಕಾವ್ಯ ಅವ್ರದ್ದು ಎಷ್ಟು ತಪ್ಪಿದೆಯೋ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಅವ್ರ ತಮ್ಮವ್ರದ್ದು ತಪ್ಪಿದೆ. ಅದಕ್ಕೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಹೇಳಿದ್ದು, ಹೊರಗಡೆ ವಿಚಾರನ ಕಂಪ್ಲೀಟ್ ಆಗಿ ಬಿಟ್ಕೊಟ್ಬಿಟ್ರು ಅಂತ ಅಂದ್ಬಿಟ್ಟು. ಅವ್ರಿಗೆ ಇಲ್ಲಿ ಹೇಳಿರ್ತಾರೆ ಏನೆಲ್ಲ ರೂಲ್ಸ್ ಇದೆ ಅಂತ ಅಂದ್ಬಿಟ್ಟು. ಆದ್ರೆ ಅವ್ರ ಆಟಕ್ಕೆ ಇಲ್ಲಿ ತೊಂದರೆ ಮಾಡಿದ್ದೆ, ಅಂದ್ರೆ ಕಾವ್ಯ ಅವ್ರ ಆಟಕ್ಕೆ ಮೇನ್ ಆಗಿ ತೊಂದರೆ ಆಗಿದೆ ಇಲ್ಲಿ ಅವ್ರ ತಮ್ಮ ಅಂತ ಹೇಳಿದ್ರು ಕೂಡ ಇಲ್ಲಿ ತಪ್ಪಾಗಲ್ಲ. ಒಟ್ನಲ್ಲಿ ಎಲ್ರಿಗೂ ಕೂಡ ಬೇಜಾರ್ ಆಗಿರುತ್ತೆ. ಅದರಲ್ಲೂ ಕೂಡ ಕಾವ್ಯ ಅವ್ರ ಫ್ಯಾನ್ಸ್ ಮತ್ತೆ ಕಾವ್ಯ ಅವ್ರ ಗಿಲ್ಲಿ ಅವ್ರ ಫ್ಯಾನ್ಸ್ ಎಲ್ರಿಗೂ ಕೂಡ ಬೇಜಾರಾಗಿರುತ್ತೆ. ಯಾಕೆ ಈ ತರ ಮಾಡ್ಕೊಂಡ್ರು ಕಾವ್ಯ ಅವರು, ಅವ್ರ ಆಟನ ಇಲ್ಲಿ ಅವರೇ ಹಾಳು ಮಾಡ್ಕೊಂಡ್ರು ಅಂತ ಕೂಡ ಇಲ್ಲಿ ಅನ್ಸಿರುತ್ತೆ. ಹೌದು, ಇವಾಗ ಕಾವ್ಯ ಅವ್ರಿಗೊಂದು ಸಿಕ್ಕಾಪಟ್ಟೆ ಈ ಒಂದು ವಿಚಾರ ಏನಿದೆ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿದೆ. ಇಲ್ಲಿ ಅವರೇ ಇವನ್ ಒಪ್ಕೊಂಡ್ರು, ಹೌದು ಮಾತಾಡಬಾರ್ದಿತ್ತು ಅಂತ ಅಂದ್ಬಿಟ್ಟು. ಬಟ್ ತಪ್ಪೆಲ್ಲ ಆಗೋಗಿದೆಯಲ್ಲ, ನಡೆದಾದ್ಮೇಲೆ ಏನು ಕೂಡ ಇಲ್ಲಿ ಮಾಡೋಕ್ಕಾಗದೇ ಇಲ್ಲ. ಅವ್ರು ಏನೊಂದು ಹಿಂಟ್ ಕೊಟ್ಟರು, ಅದು ಪ್ಲಸ್ಸು ಆಗುತ್ತೆ ಮತ್ತು ಇಲ್ಲಿ ಮೈನಸ್ಸು ಆಗುತ್ತೆ. ಸ್ವಲ್ಪ ಇಲ್ಲಿ ಗಿಲ್ಲಿಯವ್ರ ಜೊತೆ ಅವರು ಜಾಸ್ತಿ ಮಾತಾಡಿದ್ರು ಕೂಡ ಅವರೆಲ್ಲ ಫ್ಯಾಮಿಲಿ ಹೇಳ್ಕೊಟ್ಟಿದಾರಲ್ವಾ, ಅದಕ್ಕೆ ಇಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಇಲ್ಲಿ